ಆಗತ್ತೆ ಗೊತ್ತಾ? ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಸ್ನ ಮುಂದಿನ ನಡೆಗೆ ಕುತೂಹಲ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ ಕಾಮಾಕ್ಷಿಪಾಳ್ಯ ಪೊಲೀಸರು 17 ಆರೋಪಿಗಳು ಬಂಧನವನ್ನ ಮಾಡಿ ತನಿಖೆ ಮಾಡಿದರು. ಸುದೀರ್ಘ 88 ದಿನಗಳ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ ಪೊಲೀಸರು ಬರೋಬ್ಬರಿ 3991 ಪುಟಗಳ ಮೊದಲ ದೋಷಾರೋಪ ಪಟ್ಟಿಯನ್ನ ಮತ್ತು 1300 ಪುಟಗಳ ಎರಡನೇ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಆ ಎಲ್ಲ ಆರೋಪಗಳನ್ನ ಮೀರಿ 12 ಆರೋಪಿಗಳು ಜೈಲಿಂದ ರಿಲೀಸ್ ಆಗಿದ್ದಾರೆ. ಹೌದು, ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿ 17 ಜನ ಆರೋಪಿಗಳ ಬಂಧನ ಆಗಿತ್ತು. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿ ಪರಿವರ್ತನೆಯಾಗಿತ್ತು. ದರ್ಶನ್ A2 ಆರೋಪಿಯಾಗಿದ್ರು. ಇದೀಗ ಈ ಪ್ರಕರಣದಲ್ಲಿ 12 ಜನರು ಜಾಮೀನು ಪಡೆದು ಮನೆ ಸೇರ್ಕೊಂಡಿದ್ದಾರೆ. ಹಾಗಿದ್ರೆ ಈ ಪ್ರಕರಣದ ಮುಂದಿನ ಗತಿ ಏನು? ಸತ್ತ ರೇಣುಕಸ್ವಾಮಿ ಹತ್ಯೆ ಸಿಕ್ಕ ಬೆಲೆ ಏನು ಅನ್ನೋ ಪ್ರಶ್ನೆ ಶುರುವಾಗಿದೆ. ಆರೋಪಿಗಳು ರಿಲೀಸ್. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಬರೋಬ್ಬರಿ 17 ಆರೋಪಿಗಳ ಬಂಧನ ಆಗಿತ್ತು. ಈ ಪೈಕಿ 12 ಮಂದಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ದರ್ಶನ್ಗೆ ಬೇಲ್ ಸಿಕ್ಕಿದೆ, ಆದರೆ ಖುಲಾಸೆಯಾಗಿಲ್ಲ. ಜಾಮೀನು ನಿಯಮ ಉಲ್ಲಂಘಿಸಿದರೂ ಜೈಲೇ ಗತಿ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಜಾಮೀನಿಗೆ ತಡೆ ತಂದ್ರೆ ಮತ್ತೆ ಜೈಲಿಗೆ ಹೋಗಬೇಕು. ದರ್ಶನ್ ಮನೆಯಲ್ಲಿ ಲಕ್ಷಾಂತರ ಕ್ಯಾಶ್ ಸಿಕ್ಕಿತ್ತು. ಇಡಿ, ಐಟಿ, ಲೋಕಾಯುಕ್ತರು ಕಣದಲ್ಲಿದ್ದಾರೆ. ಕೇಸ್ನ ವಿಚಾರಣೆಗಾಗಿ ನಟನನ್ನ ಬಂಧಿಸಬಹುದು. ಚಾರ್ಜ್ ಶೀಟ್ನ ಅಂಶ ಆಧರಿಸಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಅಗತ್ಯ ಇದ್ದಾಗ ಕೋರ್ಟ್ಗೆ ಬರಬೇಕು. ವಿಚಾರಣೆ ನಡೆಸಿ ಕೊಲೆ ಕೇಸ್ ತೀರ್ಪು ಹೊರಬೀಳುತ್ತೆ. ಆರೋಪ ಸಾಬೀತಾದರೆ ಜೈಲಿಗೂ ಹೋಗಲೇಬೇಕಾಗುತ್ತೆ. ಒಟ್ಟಾರೆ ಒಬ್ಬೊಬ್ಬರೇ ಆರೋಪಿಗಳು ಹೊರ ಬರ್ತಾ ಇದ್ದಾರೆ. ಈಗಾಗಲೇ 12 ಜನ ಹೊರ ಬಂದಿದ್ರೆ ಇನ್ನೂ 5 ಆರೋಪಿಗಳು ಹೊರ ಬರಬೇಕಾಗಿದೆ. ಆದರೆ ಕೇಸ್ ಅಂದ್ಕೊಂಡ ಹಾಗೆ ಪ್ರಕರಣ ಮುಂದುವರಿಯುತ್ತಾ? ನಿಜವಾದ ಆರೋಪಿ ಯಾರು? ಯಾರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಹಲವಾರು ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡದೇ ಇರೋದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗತ್ತೆ ಗೊತ್ತಾ? ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಸ್ನ ಮುಂದಿನ ನಡೆಗೆ ಕುತೂಹಲ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ ಕಾಮಾಕ್ಷಿಪಾಳ್ಯ ಪೊಲೀಸರು 17 ಆರೋಪಿಗಳು ಬಂಧನವನ್ನ ಮಾಡಿ ತನಿಖೆ ಮಾಡಿದರು. ಸುದೀರ್ಘ 88 ದಿನಗಳ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ ಪೊಲೀಸರು ಬರೋಬ್ಬರಿ 3991 ಪುಟಗಳ ಮೊದಲ ದೋಷಾರೋಪ ಪಟ್ಟಿಯನ್ನ ಮತ್ತು 1300 ಪುಟಗಳ ಎರಡನೇ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಆ ಎಲ್ಲ ಆರೋಪಗಳನ್ನ ಮೀರಿ 12 ಆರೋಪಿಗಳು ಜೈಲಿಂದ ರಿಲೀಸ್ ಆಗಿದ್ದಾರೆ. ಹೌದು, ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿ 17 ಜನ ಆರೋಪಿಗಳ ಬಂಧನ ಆಗಿತ್ತು. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿ ಪರಿವರ್ತನೆಯಾಗಿತ್ತು. ದರ್ಶನ್ A2 ಆರೋಪಿಯಾಗಿದ್ರು. ಇದೀಗ ಈ ಪ್ರಕರಣದಲ್ಲಿ 12 ಜನರು ಜಾಮೀನು ಪಡೆದು ಮನೆ ಸೇರ್ಕೊಂಡಿದ್ದಾರೆ. ಹಾಗಿದ್ರೆ ಈ ಪ್ರಕರಣದ ಮುಂದಿನ ಗತಿ ಏನು? ಸತ್ತ ರೇಣುಕಸ್ವಾಮಿ ಹತ್ಯೆ ಸಿಕ್ಕ ಬೆಲೆ ಏನು ಅನ್ನೋ ಪ್ರಶ್ನೆ ಶುರುವಾಗಿದೆ. ಆರೋಪಿಗಳು ರಿಲೀಸ್. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಬರೋಬ್ಬರಿ 17 ಆರೋಪಿಗಳ ಬಂಧನ ಆಗಿತ್ತು. ಈ ಪೈಕಿ 12 ಮಂದಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ದರ್ಶನ್ಗೆ ಬೇಲ್ ಸಿಕ್ಕಿದೆ, ಆದರೆ ಖುಲಾಸೆಯಾಗಿಲ್ಲ. ಜಾಮೀನು ನಿಯಮ ಉಲ್ಲಂಘಿಸಿದರೂ ಜೈಲೇ ಗತಿ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಜಾಮೀನಿಗೆ ತಡೆ ತಂದ್ರೆ ಮತ್ತೆ ಜೈಲಿಗೆ ಹೋಗಬೇಕು. ದರ್ಶನ್ ಮನೆಯಲ್ಲಿ ಲಕ್ಷಾಂತರ ಕ್ಯಾಶ್ ಸಿಕ್ಕಿತ್ತು. ಇಡಿ, ಐಟಿ, ಲೋಕಾಯುಕ್ತರು ಕಣದಲ್ಲಿದ್ದಾರೆ. ಕೇಸ್ನ ವಿಚಾರಣೆಗಾಗಿ ನಟನನ್ನ ಬಂಧಿಸಬಹುದು. ಚಾರ್ಜ್ ಶೀಟ್ನ ಅಂಶ ಆಧರಿಸಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಅಗತ್ಯ ಇದ್ದಾಗ ಕೋರ್ಟ್ಗೆ ಬರಬೇಕು. ವಿಚಾರಣೆ ನಡೆಸಿ ಕೊಲೆ ಕೇಸ್ ತೀರ್ಪು ಹೊರಬೀಳುತ್ತೆ. ಆರೋಪ ಸಾಬೀತಾದರೆ ಜೈಲಿಗೂ ಹೋಗಲೇಬೇಕಾಗುತ್ತೆ. ಒಟ್ಟಾರೆ ಒಬ್ಬೊಬ್ಬರೇ ಆರೋಪಿಗಳು ಹೊರ ಬರ್ತಾ ಇದ್ದಾರೆ. ಈಗಾಗಲೇ 12 ಜನ ಹೊರ ಬಂದಿದ್ರೆ ಇನ್ನೂ 5 ಆರೋಪಿಗಳು ಹೊರ ಬರಬೇಕಾಗಿದೆ. ಆದರೆ ಕೇಸ್ ಅಂದ್ಕೊಂಡ ಹಾಗೆ ಪ್ರಕರಣ ಮುಂದುವರಿಯುತ್ತಾ? ನಿಜವಾದ ಆರೋಪಿ ಯಾರು? ಯಾರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಹಲವಾರು ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡದೇ ಇರೋದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗತ್ತೆ ಗೊತ್ತಾ? ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಸ್ನ ಮುಂದಿನ ನಡೆಗೆ ಕುತೂಹಲ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ ಕಾಮಾಕ್ಷಿಪಾಳ್ಯ ಪೊಲೀಸರು 17 ಆರೋಪಿಗಳು ಬಂಧನವನ್ನ ಮಾಡಿ ತನಿಖೆ ಮಾಡಿದರು. ಸುದೀರ್ಘ 88 ದಿನಗಳ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ ಪೊಲೀಸರು ಬರೋಬ್ಬರಿ 3991 ಪುಟಗಳ ಮೊದಲ ದೋಷಾರೋಪ ಪಟ್ಟಿಯನ್ನ ಮತ್ತು 1300 ಪುಟಗಳ ಎರಡನೇ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಆ ಎಲ್ಲ ಆರೋಪಗಳನ್ನ ಮೀರಿ 12 ಆರೋಪಿಗಳು ಜೈಲಿಂದ ರಿಲೀಸ್ ಆಗಿದ್ದಾರೆ. ಹೌದು, ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿ 17 ಜನ ಆರೋಪಿಗಳ ಬಂಧನ ಆಗಿತ್ತು. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿ ಪರಿವರ್ತನೆಯಾಗಿತ್ತು. ದರ್ಶನ್ A2 ಆರೋಪಿಯಾಗಿದ್ರು. ಇದೀಗ ಈ ಪ್ರಕರಣದಲ್ಲಿ 12 ಜನರು ಜಾಮೀನು ಪಡೆದು ಮನೆ ಸೇರ್ಕೊಂಡಿದ್ದಾರೆ. ಹಾಗಿದ್ರೆ ಈ ಪ್ರಕರಣದ ಮುಂದಿನ ಗತಿ ಏನು? ಸತ್ತ ರೇಣುಕಸ್ವಾಮಿ ಹತ್ಯೆ ಸಿಕ್ಕ ಬೆಲೆ ಏನು ಅನ್ನೋ ಪ್ರಶ್ನೆ ಶುರುವಾಗಿದೆ.
ಆರೋಪಿಗಳು ರಿಲೀಸ್. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಬರೋಬ್ಬರಿ 17 ಆರೋಪಿಗಳ ಬಂಧನ ಆಗಿತ್ತು. ಈ ಪೈಕಿ 12 ಮಂದಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ದರ್ಶನ್ಗೆ ಬೇಲ್ ಸಿಕ್ಕಿದೆ, ಆದರೆ ಖುಲಾಸೆಯಾಗಿಲ್ಲ. ಜಾಮೀನು ನಿಯಮ ಉಲ್ಲಂಘಿಸಿದರೂ ಜೈಲೇ ಗತಿ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಜಾಮೀನಿಗೆ ತಡೆ ತಂದ್ರೆ ಮತ್ತೆ ಜೈಲಿಗೆ ಹೋಗಬೇಕು. ದರ್ಶನ್ ಮನೆಯಲ್ಲಿ ಲಕ್ಷಾಂತರ ಕ್ಯಾಶ್ ಸಿಕ್ಕಿತ್ತು. ಇಡಿ, ಐಟಿ, ಲೋಕಾಯುಕ್ತರು ಕಣದಲ್ಲಿದ್ದಾರೆ. ಕೇಸ್ನ ವಿಚಾರಣೆಗಾಗಿ ನಟನನ್ನ ಬಂಧಿಸಬಹುದು. ಚಾರ್ಜ್ ಶೀಟ್ನ ಅಂಶ ಆಧರಿಸಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಅಗತ್ಯ ಇದ್ದಾಗ ಕೋರ್ಟ್ಗೆ ಬರಬೇಕು. ವಿಚಾರಣೆ ನಡೆಸಿ ಕೊಲೆ ಕೇಸ್ ತೀರ್ಪು ಹೊರಬೀಳುತ್ತೆ. ಆರೋಪ ಸಾಬೀತಾದರೆ ಜೈಲಿಗೂ ಹೋಗಲೇಬೇಕಾಗುತ್ತೆ. ಒಟ್ಟಾರೆ ಒಬ್ಬೊಬ್ಬರೇ ಆರೋಪಿಗಳು ಹೊರ ಬರ್ತಾ ಇದ್ದಾರೆ. ಈಗಾಗಲೇ 12 ಜನ ಹೊರ ಬಂದಿದ್ರೆ ಇನ್ನೂ 5 ಆರೋಪಿಗಳು ಹೊರ ಬರಬೇಕಾಗಿದೆ. ಆದರೆ ಕೇಸ್ ಅಂದ್ಕೊಂಡ ಹಾಗೆ ಪ್ರಕರಣ ಮುಂದುವರಿಯುತ್ತಾ? ನಿಜವಾದ ಆರೋಪಿ ಯಾರು, ಯಾರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಹಲವಾರು ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡದೇ ಇರೋದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗತ್ತೆ ಗೊತ್ತಾ? ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಸ್ನ ಮುಂದಿನ ನಡೆಗೆ ಕುತೂಹಲ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ ಕಾಮಾಕ್ಷಿಪಾಳ್ಯ ಪೊಲೀಸರು 17 ಆರೋಪಿಗಳು ಬಂಧನವನ್ನ ಮಾಡಿ ತನಿಖೆ ಮಾಡಿದರು. ಸುದೀರ್ಘ 88 ದಿನಗಳ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ ಪೊಲೀಸರು ಬರೋಬ್ಬರಿ 3991 ಪುಟಗಳ ಮೊದಲ ದೋಷಾರೋಪ ಪಟ್ಟಿಯನ್ನ ಮತ್ತು 1300 ಪುಟಗಳ ಎರಡನೇ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಆ ಎಲ್ಲ ಆರೋಪಗಳನ್ನ ಮೀರಿ 12 ಆರೋಪಿಗಳು ಜೈಲಿಂದ ರಿಲೀಸ್ ಆಗಿದ್ದಾರೆ. ಹೌದು, ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿ 17 ಜನ ಆರೋಪಿಗಳ ಬಂಧನ ಆಗಿತ್ತು. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿ ಪರಿವರ್ತನೆಯಾಗಿತ್ತು. ದರ್ಶನ್ A2 ಆರೋಪಿಯಾಗಿದ್ರು. ಇದೀಗ ಈ ಪ್ರಕರಣದಲ್ಲಿ 12 ಜನರು ಜಾಮೀನು ಪಡೆದು ಮನೆ ಸೇರ್ಕೊಂಡಿದ್ದಾರೆ. ಹಾಗಿದ್ರೆ ಈ ಪ್ರಕರಣದ ಮುಂದಿನ ಗತಿ ಏನು? ಸತ್ತ ರೇಣುಕಸ್ವಾಮಿ ಹತ್ಯೆ ಸಿಕ್ಕ ಬೆಲೆ ಏನು ಅನ್ನೋ ಪ್ರಶ್ನೆ ಶುರುವಾಗಿದೆ. ಆರೋಪಿಗಳು ರಿಲೀಸ್. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಬರೋಬ್ಬರಿ 17 ಆರೋಪಿಗಳ ಬಂಧನ ಆಗಿತ್ತು. ಈ ಪೈಕಿ 12 ಮಂದಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ದರ್ಶನ್ಗೆ ಬೇಲ್ ಸಿಕ್ಕಿದೆ, ಆದರೆ ಖುಲಾಸೆಯಾಗಿಲ್ಲ. ಜಾಮೀನು ನಿಯಮ ಉಲ್ಲಂಘಿಸಿದರೂ ಜೈಲೇ ಗತಿ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಜಾಮೀನಿಗೆ ತಡೆ ತಂದ್ರೆ ಮತ್ತೆ ಜೈಲಿಗೆ ಹೋಗಬೇಕು. ದರ್ಶನ್ ಮನೆಯಲ್ಲಿ ಲಕ್ಷಾಂತರ ಕ್ಯಾಶ್ ಸಿಕ್ಕಿತ್ತು. ಇಡಿ, ಐಟಿ, ಲೋಕಾಯುಕ್ತರು ಕಣದಲ್ಲಿದ್ದಾರೆ. ಕೇಸ್ನ ವಿಚಾರಣೆಗಾಗಿ ನಟನನ್ನ ಬಂಧಿಸಬಹುದು. ಚಾರ್ಜ್ ಶೀಟ್ನ ಅಂಶ ಆಧರಿಸಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಅಗತ್ಯ ಇದ್ದಾಗ ಕೋರ್ಟ್ಗೆ ಬರಬೇಕು. ವಿಚಾರಣೆ ನಡೆಸಿ ಕೊಲೆ ಕೇಸ್ ತೀರ್ಪು ಹೊರಬೀಳುತ್ತೆ. ಆರೋಪ ಸಾಬೀತಾದರೆ ಜೈಲಿಗೂ ಹೋಗಲೇಬೇಕಾಗುತ್ತೆ. ಒಟ್ಟಾರೆ ಒಬ್ಬೊಬ್ಬರೇ ಆರೋಪಿಗಳು ಹೊರ ಬರ್ತಾ ಇದ್ದಾರೆ. ಈಗಾಗಲೇ 12 ಜನ ಹೊರ ಬಂದಿದ್ರೆ ಇನ್ನೂ 5 ಆರೋಪಿಗಳು ಹೊರ ಬರಬೇಕಾಗಿದೆ. ಆದರೆ ಕೇಸ್ ಅಂದ್ಕೊಂಡ ಹಾಗೆ ಪ್ರಕರಣ ಮುಂದುವರಿಯುತ್ತಾ? ನಿಜವಾದ ಆರೋಪಿ ಯಾರು, ಯಾರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಹಲವಾರು ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡದೇ ಇರೋದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗತ್ತೆ ಗೊತ್ತಾ? ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಸ್ನ ಮುಂದಿನ ನಡೆಗೆ ಕುತೂಹಲ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ ಕಾಮಾಕ್ಷಿಪಾಳ್ಯ ಪೊಲೀಸರು 17 ಆರೋಪಿಗಳು ಬಂಧನವನ್ನ ಮಾಡಿ ತನಿಖೆ ಮಾಡಿದರು. ಸುದೀರ್ಘ 88 ದಿನಗಳ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ ಪೊಲೀಸರು ಬರೋಬ್ಬರಿ 3991 ಪುಟಗಳ ಮೊದಲ ದೋಷಾರೋಪ ಪಟ್ಟಿಯನ್ನ ಮತ್ತು 1300 ಪುಟಗಳ ಎರಡನೇ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಆ ಎಲ್ಲ ಆರೋಪಗಳನ್ನ ಮೀರಿ 12 ಆರೋಪಿಗಳು ಜೈಲಿಂದ ರಿಲೀಸ್ ಆಗಿದ್ದಾರೆ. ಹೌದು, ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿ 17 ಜನ ಆರೋಪಿಗಳ ಬಂಧನ ಆಗಿತ್ತು. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿ ಪರಿವರ್ತನೆಯಾಗಿತ್ತು. ದರ್ಶನ್ A2 ಆರೋಪಿಯಾಗಿದ್ರು. ಇದೀಗ ಈ ಪ್ರಕರಣದಲ್ಲಿ 12 ಜನರು ಜಾಮೀನು ಪಡೆದು ಮನೆ ಸೇರ್ಕೊಂಡಿದ್ದಾರೆ. ಹಾಗಿದ್ರೆ ಈ ಪ್ರಕರಣದ ಮುಂದಿನ ಗತಿ ಏನು? ಸತ್ತ ರೇಣುಕಸ್ವಾಮಿ ಹತ್ಯೆ ಸಿಕ್ಕ ಬೆಲೆ ಏನು ಅನ್ನೋ ಪ್ರಶ್ನೆ ಶುರುವಾಗಿದೆ. ಆರೋಪಿಗಳು ರಿಲೀಸ್. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಬರೋಬ್ಬರಿ 17 ಆರೋಪಿಗಳ ಬಂಧನ ಆಗಿತ್ತು. ಈ ಪೈಕಿ 12 ಮಂದಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ದರ್ಶನ್ಗೆ ಬೇಲ್ ಸಿಕ್ಕಿದೆ, ಆದರೆ ಖುಲಾಸೆಯಾಗಿಲ್ಲ. ಜಾಮೀನು ನಿಯಮ ಉಲ್ಲಂಘಿಸಿದರೂ ಜೈಲೇ ಗತಿ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಜಾಮೀನಿಗೆ ತಡೆ ತಂದ್ರೆ ಮತ್ತೆ ಜೈಲಿಗೆ ಹೋಗಬೇಕು. ದರ್ಶನ್ ಮನೆಯಲ್ಲಿ ಲಕ್ಷಾಂತರ ಕ್ಯಾಶ್ ಸಿಕ್ಕಿತ್ತು. ಇಡಿ, ಐಟಿ, ಲೋಕಾಯುಕ್ತರು ಕಣದಲ್ಲಿದ್ದಾರೆ. ಕೇಸ್ನ ವಿಚಾರಣೆಗಾಗಿ ನಟನನ್ನ ಬಂಧಿಸಬಹುದು. ಚಾರ್ಜ್ ಶೀಟ್ನ ಅಂಶ ಆಧರಿಸಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಅಗತ್ಯ ಇದ್ದಾಗ ಕೋರ್ಟ್ಗೆ ಬರಬೇಕು. ವಿಚಾರಣೆ ನಡೆಸಿ ಕೊಲೆ